ಚಿತ್ರದುರ್ಗದಲ್ಲಿ ವೇಸ್ಟ್ ಆಯಿಲ್ ಕುಡಿಯುವ ವ್ಯಕ್ತಿ ಎಲ್ಲರ ಗಮನವನ್ನ ಸೆಳೆದಿದ್ದಾನೆ. ಇನ್ನು ಮೂಲತಃ ಶಿವಮೊಗ್ಗ ಜಿಲ್ಲೆ ಮೂಲದವನಾದ ಕುಮಾರ್ ಎಂಬಾತ ಚಿತ್ರದುರ್ಗಕ್ಕೆ ಬಂದಿದ್ದು ವೇಸ್ಟ್ ಆಯಿಲ್ ಕುಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ. ಇನ್ನು ಈತ ಹೇಳುವ ಹಾಗೆ ಕಳೆದ 17 ವರ್ಷಗಳಿಂದ ವಾಹನಗಳಲ್ಲಿ ತೆಗೆಯುವ ವೇಸ್ಟ್ ಆಯಿಲ್ ಅನ್ನು ಕುಡಿಯುತ್ತಾ ಬಂದಿದ್ದು ಒಮ್ಮೆಯೂ ಕೂಡ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿಲ್ಲ. ಎಲ್ಲರೂ ನೀರನ್ನ ಕುಡಿಯುವ ಹಾಗೆ ಈ ಕುಮಾರ ಆಯಿಲ್ ಅನ್ನು ಘಟಘಟನೆ ಕುಡಿಯುತ್ತಿದ್ದು ಈತನನ್ನ ನೋಡಲು ಜನರು ಸಹ ಜಮಾಯಿಸ್ತಾ ಇದ್ದಾರೆ. ಇನ್ನು ಈ ಕುಮಾರನೇ ಹೇಳುವ ಹಾಗೆ ಊಟ ತಿಂಡಿ ಮಾಡೋದಿಲ್ಲ. ಪ್ರತಿದಿನ ಊಟದ ಬದಲಿಗೆ ಆಯಿಲ್ ಅನ್ನ ಈತ ಕುಡಿಯುತ್ತಾ ಬಂದಿದ್ದು ಒಂದು ದಿನಕ್ಕೆ ಬರೋಬ್ಬರಿ 8 ಲೀಟರ್ ಆಯಿಲ್ ಬೇಕಂತೆ. ಈ ಆಸಾಮಿಗೆ ಇನ್ನೂ ಈತ ಹೋದಲ್ಲೆಲ್ಲ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಆಯಿಲ್ ಅನ್ನ ಕೇಳಿ ಪಡೆದು ಕುಡಿಯುವುದನ್ನ ರೂಢಿ ಮಾಡಿಕೊಂಡಿದ್ದು ಊಟ ತಿಂಡಿ ಮಾಡಿದ್ರೆ ಈತನಿಗೆ ಎದೆ ಉರಿ ರಕ್ತ ವಾಂತಿಯಾಗುತ್ತಂತೆ. ಇನ್ನು ಈತ ಘಟನೆ ಆಯಿಲ್ ಕುಡಿಯುವುದನ್ನ ಕಂಡು ಸಾರ್ವಜನಿಕರು ಹೌಹಾರಿದ್ದಾರೆ. ಇನ್ನು ಅಷ್ಟು ಆಯಿಲ್ ಕುಡಿದ್ರೆ ಸಹ ಇದುವರೆಗೂ ಆರೋಗ್ಯ ಕೆಟ್ಟಿಲ್ಲ. ಆಯಿಲ್ ಬಿಟ್ರೆ ಕೇವಲ ಕಾಫಿ ಟೀ ಮಾತ್ರ ಈತ ಕುಡಿಯುತ್ತಿದ್ದು ಪ್ರತಿದಿನ 8 ಲೀಟರ್ ಆಯಿಲ್ ಅನ್ನ ಈತ ಕುಡಿಯುತ್ತಾ ಬಂದಿದ್ದು ಶಬರಿಮಲೆಗೆ ಈತ ಹೊರಟಿದ್ದು ಚಿತ್ರದುರ್ಗಕ್ಕೆ ಬಂದಿದ್ದು ಈತನನ್ನ ನೋಡಲು ಸಾರ್ವಜನಿಕರು ಜಮಾಯಿಸಿದ್ರು. ಆಯಿಲ್ ಕುಮಾರನನ್ನ ಕಂಡು ಸಾರ್ವಜನಿಕರು ಕೂಡ ದಂಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಜಾಪವ ಟಿವಿ ನಾಯಕನಹಟ್ಟಿ. ಹೆಸರು ಕುಮಾರ ಅಂತ ನಮ್ಮೂರು ಶಿವಮೊಗ್ಗ. ಹಾಸ್ಪಿಟಲ್ ಮಾಲೆ ಹಾಕಿರೋದಿದೆ. ಅವ್ರ ತಾಯಿ ಶರಣರಂತೆ ಎಲ್ಲ ಬಿಟ್ಟು ಹೋಗೋಣ ಅಂದರೆ ದುಡ್ಡು ಹಾಕಿಲ್ಲ. ಇದು 17 ವರ್ಷದಿಂದ ಕುಡಿತಾರೆ ಆಯಿಲ್ 17 ವರ್ಷದಿಂದ ಕುಡಿತಾ ಇದ್ದೀರಾ? ಏನು ಪರ್ಪಸ್ಸಿಗೆ ಕುಡಿತೀರಾ? ನೀವು ಊಟ ಮಾಡಲ್ವಾ? ಊಟ ಸೇರಲ್ಲ. ಏನಕ್ಕೆ ಆಗಲ್ಲ ಊಟ ಬಾಡಿ. ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ ಅರಗಿಸ್ಕೋತೀರಾ ನೀವು? ಅಗರ್ಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ರೂಢಿ ಆಗಿರೋದು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ? ಈಗ 29. ಈಗ ಹಾಸ್ಪಿಟ್ಲಲ್ಲಿ ಎಲ್ಲೂ ತೋರಿಸಿಲ್ಲ? ಹುಷಾರಿ ಆಗೋದು ಇರೋದು ಆ ಥರ ಎಲ್ಲ ಕೆಲಸ ಆಗಲ್ಲ. ಆಗತ್ತನ್ನೋ ನಂಬಿಕೆನೇ ಇಲ್ಲ, ಭರವಸೆನೂ ಇಲ್ಲ. 3 ಹೊತ್ತು ಊಟ ಇದನ್ನೇ ಆಯಿಲೇ ಕುಡಿತೀರಾ? ದಿವಸ 8 ಲೀಟ್ರ್ ಬೇಕು. ಎಷ್ಟು? 8 ಲೀಟ್ರು. ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ? ಅಲ್ಲಿ ಗ್ಯಾರೇಜಲ್ಲಿ. ಹೌದಾ? ಬೇರೆ ಕಾಫಿ ಟೀ ಜ್ಯೂಸು ಆ ಥರ ಏನೂ ಇಲ್ಲ? ಟೀ ಕುಡಿತೀರಾ? ಊಟ ಸೇರಲ್ಲ. ಊಟ ಮಾಡಿದ್ರೆ ಏನಾಗುತ್ತೆ? ರಕ್ತವಂತೆ ಎದೆ ಉಳಿ. ಎಲ್ಲ ನೋಡಿರೋದಲ್ವ ಏನು ಹೊಸಬ್ರ ನಿಮ್ಗೆ ಯಾರಾದರೂ ಯಾರು ಏನು ಮಾಡಲ್ಲ. ಅವ್ರು ರೋಟಿ ನೋಡ್ತಾರೆ, ಇದು ಮಾಡ್ತಾರೆ ಎಲ್ಲ ಇದೇ ಥರನೇ ಅಷ್ಟೇ. ಹೊಟ್ಟೆ ಶಬರಿಮಲೆ ಹೋಗೋಕೆ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ನಡ್ಕೊಂತ ಬರ್ತೇನೆ. ಈಗ ಕಮ್ಮಿ ಅಂದರೆ 2-3 ಸಾವಿರ ರೂಪಾಯಿ ಬೇಕು. ನಾನೇ ಲೆಕ್ಕಾಚಾರಿಗೆ ಯಾರಾದ್ರು ಕೂರಿಸಿ ಯಾರು ಇದು ಮಾಡಿಲ್ಲ. 2-3 ದಿನ ಇಲ್ಲೇ ಇರಿ. ಯಾರು ಆ ಥರ ಮಾಡಿ 2 ಹೊಸಪೇಟೆಯಿಂದ ಬಂದಿದ್ದು ಶಬರಿಮಲೆ ಹೋಗೋದು. ಗಾಡಿಯಲ್ಲಿ ಹೋಗೋಕೆ ನನ್ನ ಹತ್ರ ಎಲ್ಲಿಂದ ತರ್ತೀನಿ ದುಡ್ಡು? ನನ್ನ ಹತ್ರ ಬಂದು ಪ್ರತಿಯೊಂದು ಊರಲ್ಲ. ನಾನು ಇಲ್ಲಿ ಬಟ್ಟೆ ಹಾರಕ್ಕಂತ ಕೂತಿದ್ದೆ. ಅವ್ರು ಬಂದರು, ನೋಡಿದ್ರು, ಕಟ್ಸಿ. ಹೌದ್ರಾ? ನೀವು ಬೇಕಾಗೆ ಈ ಥರ ಮಾಡಲ್ಲ. ಯಾರಾದರೂ ನಿಮ್ಮನ್ನ ಅದು ನೋಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಪ್ರದರ್ಶನ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಅವೆಲ್ಲ ನಾನು ಜಾಯಮಂದಲ್ಲೇ ಕೊಡ್ತೀನಿ. ನಾನು ಮಾಡೋಕ್ಕೆ ರೆಡಿ.